ಒಂದು ದೊಡ್ಡ ಕಾಡಿನಲ್ಲಿ ಅನೇಕ ಮಂಗಗಳು ವಾಸಿಸುತ್ತಿದ್ದವು. ಅವುಗಳ ಗುಂಪಿನ ನಾಯಕನ ಹೆಸರು ಮುತ್ತು. ಮುತ್ತು ಬುದ್ಧಿವಂತನೂ ಧೈರ್ಯಶಾಲಿಯೂ ಆಗಿದ್ದ. ಆದರೆ ಗುಂಪಿನಲ್ಲಿದ್ದ ಕೆಲವು ಚಿಕ್ಕ ಮಂಗಗಳು ತುಂಬಾ ಕುತೂಹಲಿಗಳಾಗಿದ್ದು, ಕೆಲವೊಮ್ಮೆ ಸಮಸ್ಯೆಗಳಿಗೆ ಕಾರಣವಾಗುತ್ತಿದ್ದರು. ಒಂದು ದಿನ ಕಾಡಿನ ಹತ್ತಿರದ ಹಳ್ಳಿಗೆ ಮಂಗಗಳು ಆಹಾರ ಹುಡುಕಲು ಹೋದವು. ಅಲ್ಲಿ ರೈತನು ತನ್ನ ಹೊಲವನ್ನು ಕಾಯಲು ಬಲೆಗಳನ್ನು ಹಾಕಿದ್ದ. ಚಿಕ್ಕ ಮಂಗಗಳಲ್ಲಿ ಒಂದಾದ ಗುಂಡು ಬಲೆಯೊಳಗೆ ಸಿಕ್ಕಿಬಿಟ್ಟಿತು. ಅದು ಭಯದಿಂದ ಜೋರಾಗಿ ಕೂಗತೊಡಗಿತು. ಇತರ ಮಂಗಗಳು ಗಾಬರಿಗೊಂಡು ಏನು ಮಾಡಬೇಕು ಎಂದು ತಿಳಿಯದೆ ನಿಂತವು. ಆ ಸಮಯದಲ್ಲಿ ಮುತ್ತು ಶಾಂತವಾಗಿ ಯೋಚಿಸಿತು. ಗಾಬರಿ ಮಾಡಿದರೆ ಸಮಸ್ಯೆ ಇನ್ನಷ್ಟು ದೊಡ್ಡದು ಎಂದು ಹೇಳಿ ಎಲ್ಲ ಮಂಗಗಳನ್ನು ಒಟ್ಟುಗೂಡಿಸಿತು. ನಂತರ 2 ಮಂಗಗಳಿಗೆ ಹಳ್ಳಿಯ ಮರದಿಂದ ಉದ್ದವಾದ ಕೊಂಬೆ ತರುವಂತೆ ಹೇಳಿತು. ಮತ್ತೊಂದು ಮಂಗಕ್ಕೆ ರೈತನ ಗಮನ ಬೇರೆಡೆ ಸೆಳೆಯುವಂತೆ ಸೂಚಿಸಿತು. ಯೋಜನೆಯಂತೆ ಒಂದು ಮಂಗ ಹಣ್ಣುಗಳನ್ನು ಉರುಳಿಸಿ ರೈತನ ಗಮನವನ್ನು ಬೇರೆಡೆ ಸೆಳೆದಿತು. ಅದೇ ಸಮಯದಲ್ಲಿ ಮುತ್ತು ಮತ್ತು ಇತರ ಮಂಗಗಳು ಕೊಂಬೆಯ ಸಹಾಯದಿಂದ ಬಲೆಯನ್ನು ನಿಧಾನವಾಗಿ ತೆರೆಯುವಲ್ಲಿ ಯಶಸ್ವಿಯಾದವು. ಗುಂಡು ಸುರಕ್ಷಿತವಾಗಿ ಹೊರಬಂದಿತು. ಎಲ್ಲ ಮಂಗಗಳು ಸಂತೋಷದಿಂದ ಕುಣಿದವು. ಆದರೆ ಮುತ್ತು ಅವರಿಗೆ ಒಂದು ಮಾತು ಹೇಳಿತು: ನಾವು ಒಟ್ಟಾಗಿ ಇದ್ದರೆ ಯಾವ ಸಮಸ್ಯೆಯನ್ನಾದರೂ ಎದುರಿಸಬಹುದು. ಆದರೆ ಅಜಾಗರೂಕತೆಯಿಂದ ನಡೆದುಕೊಂಡರೆ ಅಪಾಯ ಎದುರಾಗುತ್ತದೆ. ಆ ದಿನದಿಂದ ಮಂಗಗಳು ಹೆಚ್ಚು ಜಾಗರೂಕವಾಗಿದ್ದು, ನಾಯಕನ ಮಾತುಗಳನ್ನು ಕೇಳಲಾರಂಭಿಸಿದವು. ಕಾಡಿನ ಜೀವನ ಮತ್ತೆ ಶಾಂತವಾಗಿತ್ತು. ನೀತಿ: ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆ ಇದ್ದರೆ ಸಂಕಷ್ಟವು ಸುಲಭವಾಗುತ್ತದೆ.